ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು. ಸೊ ಇವತ್ತು ಜಾಮೂನ್ ಮಾಡೋದು ಹೇಗೆ ಅಂತ ಹೇಳ್ತಿದ್ದೀನಿ. ಸೊ ಎಲ್ರಿಗೂ ಬರುತ್ತೆ, ನಾನು ಏನಾದರೂ ಸ್ಪೆಷಲಾಗಿ ಹೇಳ್ಕೊಡ್ಬೇಕಾಗಿಲ್ಲ. ಬಟ್ ನಾನು ಮನೆಯಲ್ಲಿ ಎಲ್ಲನೂ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲನೂ ಪ್ರತಿಯೊಂದು ತರಿಸ್ಕೊಂಡು ಮಾಡೋದಕ್ಕಿಂತ ಮನೇಲಿ ಏನಿದೆ ಅದನ್ನು ಹಾಕಿ ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಹೆಂಗೆ ಜಾಮೂನ್ ಮಾಡೋದು ಅಂತನ ಹೇಳ್ಕೊಡ್ತೀನಿ. ಸೊ ಇಲ್ಲಿ 1 ಪಾಕೆಟಷ್ಟು MTS ಜಾಮೂನ್ ಪೌಡರ್ ಇದೆ. ಸೊ ಇದು ಆ್ಯಕ್ಚುಲಿ ತುಂಬ ದಿನ ಆಗಿದೆ, ಇನ್ನು ಸ್ವಲ್ಪ ದಿನದಲ್ಲಿ ಎಕ್ಸ್ಪೈರಿ ಡೇಟ್ ಇತ್ತು. ಸೊ ಅದಕ್ಕೆ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಿದ್ದೀನಿ. ಸೊ ನೋಡಿ, ಈ ಥರ ಕಡಿಮೆ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಕೆಲವ್ರಿಗೆ ಜಾಮೂನ್ ಮಾಡಬೇಕಾದ್ರೆ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಇರಬೇಕು, ಇಲ್ಲಾಂದರೆ ಚೆನ್ನಾಗಿ ಬರೋದಿಲ್ಲ ಜಾಮೂನು ಅಂತೆಲ್ಲ ಹೇಳಿ ಪ್ರತಿಯೊಂದು ಕೇಸರಿ ಆಗಿರ್ಬೋದು, ಪ್ರತಿಯೊಂದು ಏನೇನು ಬೇಕು ಅದನ್ನೆಲ್ಲ ತರಿಸ್ಕೊಂಡು ಕ್ಲೀನಾಗಿ ನೀಟಾಗಿ ಮಾಡ್ತಾರೆ. ಬಟ್ ನಾನು ಅದನ್ನೆಲ್ಲ ಕ್ಲೀನಾಗಿ ಇನ್ ಡೀಟೇಲಾಗಿ ಹೇಳ್ಕೊಡೋಕೆ ಹೋಗೋದಿಲ್ಲ. ನಾರ್ಮಲಾಗಿ ಮನೇಲಿ ಏನು ಸಿಗುತ್ತೆ ಅದನ್ನು ಹಾಕಿನೇ ತುಂಬ ಟೇಸ್ಟಿಯಾಗಿ ತುಂಬ ರುಚಿ ಕೊಟ್ಟು ಹೆಂಗೆ ಮಾಡ್ಬೋದು ಅಂತ ನಾನು ಹೇಳ್ತಿದ್ದೀನಿ. ಸೊ ನೋಡಿ, ಈ ಥರ ಕ್ಲೀನಾಗಿ ನೀರೆಲ್ಲ ಹಾಕಿ ನನಗೆ ಉಂಡೆ ಅದಕ್ಕೆ ಬರ್ತಿದೆ ಅನ್ನೋ ಟೈಮಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಎಣ್ಣೆ ಬೇಕಾದರೂ ಹಾಕ್ಬೋದು, ಇಲ್ಲ ತುಪ್ಪ ಇದ್ದರೆ ತುಪ್ಪ ಬೇಕಾದರೂ ಹಾಕ್ಬೋದು. ನಾನಿಲ್ಲಿ ಎಣ್ಣೆನೇ ಹಾಕಿದ್ದೀನಿ, ನೀವು ನೋಡ್ತಿರ್ಬೋದು. ಕ್ಲೀನಾಗಿ ನನಗೆ ಯಾವ ಒಂದು ಮಿಕ್ಸ್ ಮಾಡೋ ಸಣ್ಣ ಉಂಡೆ ಮಾಡ್ಕೊಳ್ಳೋಕ್ಕೆ ಯಾವ ಹದ ಬೇಕೋ ಆ ಹದ ಮಾಡ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಒಂದು 2 ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಅಷ್ಟೇ. ನಾನಿಷ್ಟು ಕಡಿಮೆ ಸಕ್ಕರೆ ಯಾಕೆ ತೊಗೊಂಡಿದ್ದೀನಿ ಅಂತ ಹೇಳಿದರೆ, ಸೊ ಕೆಲವರು ಏನು ಜಾಮೂನ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ಒಂದೆಳೆ ಪಾಕ ತೆಗ್ದೇ ಜಾಮೂನ್ ಮಾಡೋದು. ಅಫ್ಕೋರ್ಸ್ ನಾನು ಕೂಡ ಒಪ್ಕೊತೀನಿ, ನಾನು ಕೂಡ ಮಾಡ್ತಿದ್ದೆ ಕೂಡ. ಬಟ್ ಇತ್ತೀಚೆಗೆ ಏನು ಅಂದರೆ ಒಂದೆಳೆ ಪಾಕ ತೆಗೆದು ಮಾಡೋದ್ರಿಂದ ಹೆವಿ ಸ್ವೀಟ್ ಅನಿಸುತ್ತೆ. ಮತ್ತು ಯಾರೂ ಇಲ್ಲಿ ನಮ್ಮನೇಲಿ ಶುಗರ್ನ ಅಷ್ಟು ಇತ್ತೀಚೆಗೆ ಪ್ರಿಫರ್ ಮಾಡ್ತಾನೇ ಇಲ್ಲ. ಸೊ ಒಂದೆಳೆ ಪಾಕ ತೆಗೆದು ಜಾಮೂನ್ ಮಾಡೋದು ಬಿಟ್ಟು ಆಲ್ಮೋಸ್ಟ್ 2 ಇಯರ್ಸ್ ಆಗ್ತಿದೆ. ಇತ್ತೀಚೆಗಷ್ಟೇ ಒಂದು 3 to 4 ಮಂತ್ಸಿಂದ ನಾವು ಶುಗರ್ ಕೂಡ ಟೀ ಕಾಫಿಗೆ ಹಾಕೋದು ಬಿಟ್ಟಿದ್ದೀವಿ, ಬೆಲ್ಲನ ಯೂಸ್ ಮಾಡ್ತಿದ್ದೀವಿ. ಸೊ ನಾನು ಫಸ್ಟ್ ನನ್ನ ಪ್ಲ್ಯಾನ್ ಇದು ಬೆಲ್ಲದ್ದು ಹಾಕಿನ ಒಂದ್ಸಲ ಟ್ರೈ ಮಾಡಿ, ಇಲ್ಲಿವರೆಗೂ ನಾನು ಟ್ರೈ ಮಾಡಿಲ್ಲ, ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿ. ಮತ್ತು ಹೆಂಗಾಗುತ್ತೋ ಏನು ಬರುತ್ತೋ ಇನ್ನೊಂದ್ಸರಿ ಫ್ರೀ ಇದ್ದಾಗ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನಿಲ್ಲಿ ಮತ್ತೆ ಶುಗರಲ್ಲೇ ಮಾಡ್ತಿದ್ದೀನಿ. ಸೊ ಶುಗರ್ನ ಕಡಿಮೆ ಯೂಸ್ ಮಾಡ್ತಿದ್ದೀವಿ. ಸೊ ಅದಕ್ಕೋಸ್ಕರ ಮತ್ತೆ ನಾವು ಇಲ್ಲಿ ಕೂಡ ನಾನು ಶುಗರ್ನ ಕಡಿಮೆನೇ ತೊಗೊಂಡಿದ್ದೀನಿ. ಸೊ ಫಸ್ಟ್ ಆದರೆ ಒಂದೆಳೆ ಪಾಕ ತೆಗೆದು ಹಾಕಿರೋದ್ರಿಂದ ಆವಾಗಲೂ ಕೂಡ ಹೆವಿ ಸ್ವೀಟ್ ಇರ್ತಿತ್ತು, ಅಷ್ಟು ಇಷ್ಟಪಡ್ತಿರ್ಲಿಲ್ಲ. ಬಟ್ ನನ್ನ ತಮ್ಮಗೆ ಆ್ಯಕ್ಚುಲಿ ಜಾಮೂನು ತುಂಬ ಇಷ್ಟ. ಬಟ್ ನಮಗೆಲ್ಲ ಶುಗರ್ ಜಾಸ್ತಿ ಅಂದರೆ ನಾವು ತಿಂತಿರಲಿಲ್ಲ, ಸೊ ಲಿಮಿಟಾಗಿ ತಿಂತಿದ್ವಿ. ಬಟ್ ಇಲ್ಲಿ ನಾನು ಶುಗರ್ ಕಡಿಮೆ ಯೂಸ್ ಮಾಡಿ ಕೂಡ ತುಂಬ ಚೆನ್ನಾಗಿ ಮಾಡ್ಬೋದು. ಶುಗರ್ ಆಲ್ಮೋಸ್ಟ್ ನಾನು ಎಲ್ಲರನ್ನೂ ಕೇಳ್ಕೊಳ್ಳೋದಂದರೆ ಶುಗರ್ ಎಷ್ಟಾಗುತ್ತೋ ಅಷ್ಟು ನೀವು ಕಟ್ ಆಫ್ ಮಾಡಿ. ಮನೆಯಲ್ಲಿ ಶುಗರ್ ಬದಲು ಆಲ್ಮೋಸ್ಟ್ ಬೆಲ್ಲನ ಯೂಸ್ ಮಾಡಿ. ಶುಗರಲ್ಲಿ ಏನೇನು ನೀವು ಸ್ವೀಟ್ಸ್ ಏನಾದರೂ ಮಾಡ್ಕೊಳ್ಳೋಂಗಿದ್ರೆ ಬೆಲ್ಲದಲ್ಲಿ ಟ್ರೈ ಮಾಡಿ, ಬೆಲ್ಲದಲ್ಲೇ ತಿನ್ನಿ. ಶುಗರ್ ಎಷ್ಟಾಗುತ್ತೋ ಅಷ್ಟು ನೀವು ಕಟ್ ಆಫ್ ಮಾಡಿ. ಶುಗರಿಂದ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಏನು ಬೆನಿಫಿಟ್ಸ್ ಏನಿಲ್ಲ, ಬರೀ ತೊಂದರೆಗಳೇ ಇದೆ. ಸೊ ಆದಷ್ಟು ಕಟ್ ಆಫ್ ಮಾಡಿ ಅಂತಲೇ ಕೇಳ್ಕೊತೀನಿ. ಸೊ ಇಲ್ಲಿ ನಾನು ಬೇಗ ಎಲ್ಲ ಉಂಡೆಗಳನ್ನ ಮಾಡ್ಕೊತಿದ್ದೆ. ಸೊ ಯಾಕಂದರೆ ಮಕ್ಕಳು ಕೂಡ ಇದ್ದಾರೆ, ಸಂಡೇ ಆಗಿರೋದ್ರಿಂದ ಮಕ್ಕಳು ಕೂಡ ಇದ್ದಾರೆ. ಸೊ ಅವರು ಮತ್ತೆ ಬಂದು ನನಗೆ ಕಾಟ ಕೊಡೋದಕ್ಕೆ ಮುಂಚೆ ಬೇಗ ಮಾಡ್ಕೊಂಬಿಡೋಣ ಅಂತ ಹೇಳಿ ಅವ್ರಿಗೂ ಮೂಡ್ ಚೆನ್ನಾಗಿತ್ತು, ಆಟ ಆಡ್ತಿದ್ರು. ಸೊ ನಾನು ಆಲ್ರೆಡಿ ಸ್ವಲ್ಪ ಇರೋದ್ರಿಂದ ನಾನು ಚಿಕ್ಕ ಬಾಣಲಿ ಇಟ್ಕೊಂಡು ಸೊ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಕಾಯಿಸ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಕೂಡ ನೀವು ಎಣ್ಣೆನ ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಲೋ ಫ್ಲೇಮಲ್ಲೇ ನೀವು ಏನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಇಷ್ಟಾಗಿದೆ. ಸೊ ಇದನ್ನು ಎಲ್ಲನೂ ಏನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನೋಡ್ತಿರ್ಬೋದು, ನಾನು ಸ್ವಲ್ಪ ಚಿಕ್ಕದಾಗಿ ಹಾಕಿ ನೋಡ್ತೀನಿ, ಎಣ್ಣೆ ಫ್ರೈ ಆಗಿದ್ರೆ ಅದು ಮೇಲೆ ಬರುತ್ತಲ್ವ. ಸೊ ಅದನ್ನು ನೋಡಿಕೊಂಡು ಉಳಿದಿರೋ ಏನು ಜಾಮೂನಲ್ಲಿ ಉಂಡೆ ಮಾಡ್ಕೊಂಡಿರ್ತೀನಿ, ಸೊ ಅದನ್ನೆಲ್ಲ ಹಾಕ್ಕೊಳ್ತೀನಿ. ಸೊ ನೀವು ಉಂಡೆ ಮಾಡಬೇಕಾದ್ರೆ ಫಸ್ಟು ರವಂಡಾಗಿ ಕೈನ ರೊಟೇಟ್ ಮಾಡ್ಕೊಂಡು ಪ್ರೆಸ್ ಮಾಡ್ಕೊಂಡು ನಿಧಾನವಾಗಿ ರಿಮೂವ್ ಮಾಡ್ಕೊಂಡು ಬನ್ನಿ, ಫ್ರೀ ಬಿಟ್ಕೊಂಡು ಬನ್ನಿ ಉಂಡೆನ. ಆವಾಗ ಒಳಗಡೆಯಿಂದ ಮೇಲೆವರೆಗೂ ಕ್ಲೀನಾಗಿ ಅಂಟ್ಕೊಂಡು ಬರುತ್ತೆ. ನೀವು ಈ ಥರ ಎಣ್ಣೆಯಲ್ಲಿ ಹಾಕಿದಾಗೂ ಕೂಡ ಬಾಯಿ ಬಿಡೋದು ಅಂತಾರಲ್ಲ, ಸೊ ಆ ಥರ ಬಾಯಿ ಬಿಡೋದು, ಓಪನ್ ಆಗೋದು ಆ ಥರ ಏನೂ ಆಗೋಲ್ಲ. ನೀವು ಯಾವ ಥರ ಶೇಪಲ್ಲಿ ರವಂಡಾಗಿ ಮಾಡಿರ್ತೀರ ಅದೇ ಶೇಪಲ್ಲಿ ರವಂಡಾಗಿರುತ್ತೆ. ಬಾಯಿ ಬಿಡೋದಾಗಿರ್ಬೋದು ಮತ್ತು ಅದು ಓಪನ್ ಆಗೋದು ಆ ಥರ ಏನೂ ಆಗೋದಿಲ್ಲ. ಸೊ ಸ್ವಲ್ಪ ಜೋರಾಗಿ ಪ್ರೆಸ್ ಮಾಡ್ಕೊಂಡು ಸ್ಲೋ ಆಗಿ ಸ್ಮೂತಾಗಿ ಬಿಡಿ, ತುಂಬ ಚೆನ್ನಾಗಿ ಬರುತ್ತೆ ಜಾಮೂನ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಂದು ಇಲ್ಲೂ ಕೂಡ ಜಾಮೂನು ಒಂದು ಸ್ವಲ್ಪ ಕೂಡ ಕ್ರ್ಯಾಕ್ ಬಂದಿರೋದಾಗಿರ್ಬೋದು, ಬಾಯಿ ಬಿಟ್ಕೊಳ್ಳೋದಾಗಿರ್ಬೋದು ಬಂದಿಲ್ಲ. ಸೊ ಜಾಮೂನ್ ನೀವು ಫ್ರೈ ಮಾಡ್ಕೊಳ್ಬೇಕಾದ್ರೆ ಆಲ್ಮೋಸ್ಟ್ ಏನೇ ಮಾಡಿದರೂ ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕಾಗತ್ತೆ. ಒಂದು ಸ್ವಲ್ಪ ಟೈಮ್ ಸ್ವಲ್ಪ ಜಾಸ್ತಿ ತೊಗೊಳುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋದ್ರಿಂದ. ಬಟ್ ತೊಗೊಂಡ್ರೂ ಪರವಾಗಿಲ್ಲ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ. ಕೆಲವರು ಬೇಗ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಜಾಮೂನ್ನ ಫ್ರೈ ಮಾಡ್ಕೊಳ್ತಾರೆ. ನೀವು ಹಾಗೆ ಮಾಡ್ಕೊಂಡಾಗ ಏನಾಗುತ್ತೆ, ಮೇಲೆಯಿಂದ ಎಲ್ಲನೂ ಚೆನ್ನಾಗಿ ಬೆಂದಿರುತ್ತೆ.
ಮೇಲೇನು ಬೆಂದಿರೋದ್ರಿಂದ ನಿಮಗೆಲ್ಲ ಬೆಂದಿರೋ ಥರ ಕಾಣಿಸಿದೆ, ಬಟ್ ಒಳಗಡೆ ಹಸಿ ಹಸಿಯಾಗಿ ಹಾಗೆ ಇರುತ್ತೆ. ಪೌಡರ್ ಥರ ಹಾಗೆ ಇರುತ್ತೆ, ಚೆನ್ನಾಗಿರೋದಿಲ್ಲ. ನೀವು ಏನು ಶುಗರ್ ಸಿರಪಲ್ಲಿ ಹಾಕಿದಾಗೂ ಕೂಡ ಒಳಗಡೆ ಶುಗರ್ ಸಿರಪ್ ಹೋಗಲ್ಲ. ನೀವು ಜಾಮೂನ್ ತಿನ್ಬೇಕಾದ್ರೆ ಹಸಿ ಹಸಿ ಇರುತ್ತೆ, ಅಷ್ಟು ಚೆನ್ನಾಗೇ ಇರೋದಿಲ್ಲ. ಸೊ ಅದಕ್ಕೆ ಟೈಮ್ ತೊಗೊಳುತ್ತೆ. ನೀವು ಈ ಜಾಮೂನ್ ಅಂತಲೇ ಅಲ್ಲ, ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ. ಒಂದು ಸ್ವಲ್ಪ ಏನಾದರೂ ಮಾಡಬೇಕಾದ್ರೆ, ಒಂದು ಸ್ವಲ್ಪ ಏನಾದರೂ ಕೆಲಸದ ಬಗ್ಗೆ, ಒಂದು ಸ್ವಲ್ಪ ಏನಾದರೂ ಅಡುಗೆದ್ರ ಬಗ್ಗೆ, ಪ್ರತಿಯೊಂದ್ರ ಬಗ್ಗೆ ಮಾಡಬೇಕಾದ್ರೂ ಅದೇ ಆದ ಟೈಮ್ ಕೊಡಿ. ಅದಕ್ಕೆ ಕ್ಲೀನಾಗಿ ಬರುತ್ತೆ. ನೀವು ಟೈಮ್ ಕೊಡ್ದಿರ ಬೇಗ ಬೇಗ ಆಗಬೇಕು ಅಂದರೆ ಆಗೋದಿಲ್ಲ ಅದು. ಸೊ ನೀವು ಇದನ್ನು ಟ್ರೈ ಮಾಡಿ, ಟೈಮ್ ಕೊಟ್ಟು ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಜಾಮೂನ್ನ. ಸೊ ನೋಡಿ ನಾನು 2ನೇ ಸರಿ ಕೂಡ ಹಾಕಿದ್ದೀನಿ. ಸೊ ಹಾಗೆ ಇಲ್ಲಿ ಏನು ಶುಗರ್ ಸಿರಪ್ ಕೂಡ ರೆಡಿ ಮಾಡ್ಕೊತಿದ್ದೀನಿ ನೋಡಿ. ಮತ್ತು 2ನೇ ಸರಿ ಹಾಕಿದಾಗ ಕೂಡ ಇಲ್ಲಿ ಕೂಡ ಒಂದು ಕೂಡ ಕ್ರ್ಯಾಕ್ ಬಂದಿಲ್ಲ, ನೀಟಾಗಿ ಬಂದಿದೆ. ಸೊ ನೋಡ್ತಿರ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಬಟ್ ಇಲ್ಲಿ ನಾನು ನನ್ನ ಹಸ್ಬೆಂಡ್ ಮಾತ್ರನೇ ಆ್ಯಕ್ಚುಲಿ ಜಾಮೂನ್ ತಿನ್ನೋದು. ನನ್ನ ದೊಡ್ಡ ಮಗ ಅಟ್ಲೀಸ್ಟ್ ಬಾಯಲ್ಲಿ ಕೂಡ ಇಡಲ್ಲ. ಅವನು ಸ್ವೀಟ್ ಅಂದ್ರೇ ಇಷ್ಟ ಇಲ್ಲ ಅವನಿಗೆ. ಚಿಕನ್ ಅಂದರೆ ಅವ್ನ ಫೇವ್ರೆಟ್, ನಾನ್ ವೆಜ್ ಅಂದರೆ. ಸೊ ಅದು ಸ್ವಲ್ಪ ತಿಂತಾನೆ. ಸ್ವೀಟ್ ಅಂದರೆ ಅವನ ಹತ್ರ ಕೂಡ ಬರೋದಿಲ್ಲ. ನಾನು ಆಗ್ಲೇ ಮಾಡ್ತಿರ್ಬೇಕಾದ್ರೆ ಜಾಮೂನು ಅಂದ್ಕೊಂಡು ಹೋಗಿದ್ದಾನೆ, ಅಷ್ಟು ಹೇಟ್ ಮಾಡ್ತಾನೆ ಸ್ವೀಟ್ನ ಅವನು. ಸೊ ಸ್ವಲ್ಪ ನಾನ್ ವೆಜ್ ಅಂದರೆ ಅವ್ನಿಗೆ ಇಷ್ಟ ಜಾಸ್ತಿ. ಸೊ ಹಾಗೆ ನಾಲ್ನೇ ಯಜಮಾನ್ರು ತಿನ್ನೋದ್ರಿಂದ ನಾವು ಇಷ್ಟು ಸಾಕು ಅನಿಸುತ್ತೆ. ಇದನ್ನು 4-5 ಡೇಸ್ ಮಾಡ್ತಾರೆ. ಇನ್ ಕೇಸ್ ಏನಾದರೂ ಅದೃಷ್ಟ ಇದ್ದು ನನ್ನ ತಮ್ಮ ಬಂದರೆ ಅವನಿಗೂ ಕೂಡ ಆಗುತ್ತೆ. ಸೊ ಅವ್ನು 4-5 ಡೇಸಿಂದ ಬಂದಿಲ್ಲ, ಡೈಲಿ ಬರ್ತಿದ್ದವನು 4-5 ಡೇಸಿಂದ ಬಂದಿಲ್ಲ, ದ್ರಾಕ್ಷಿ ಕಟ್ ಮಾಡ್ತಿದ್ದಾರೆ ಅಂತ. ಸೊ ನೋಡೋಣ ಬರ್ತಾನೋ ಇಲ್ವೋ, ಅವ್ನು ಋಣ ಇದೆಯೋ ಇಲ್ವೋ ಅಂತ. ನೋಡಿ ಈ ಥರ ಎಲ್ಲನೂ ಇಷ್ಟೇ ಆಗಿದ್ದು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ. ಫ್ರೈ ಮಾಡ್ಕೊಂಡು ಎಲ್ಲನೂ ಒಂದು ಇದಕ್ಕೆ ಹಾಕ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಒಂದು ಕೂಡ ಕ್ರ್ಯಾಕ್ ಆಗಿರೋದು ಒಂದು ಕೂಡ ಇಲ್ಲ. ನೋಡಿ ಎಷ್ಟು ಕ್ಲೀನಾಗಿ ಆಗಿದೆ ಅಂತ. ನಿಮ್ಗೆ ಕ್ಲೀನಾಗಿ ಇನ್ ಡೀಟೇಲಾಗಿ ತೋರಿಸ್ತಿದ್ದೀನಿ, ನೋಡ್ತಿರ್ಬೋದು. ತುಂಬ ಚೆನ್ನಾಗಿ ಬಂದಿದೆ ಜಾಮೂನು. ಅಂದರೆ ಉಂಡೆ ಮಾಡ್ಬೇಕಾದ್ರೆ ಒಂದು ಟೆಕ್ನಿಕ್ ಇದೆ, ನಾನು ಇನ್ನೊಂದು ಸರಿ ಮಾಡ್ಬೇಕಾದ್ರೆ ನಿಮ್ಗೆ ಕ್ಲೀನಾಗಿ ತೋರಿಸ್ಕೊಡ್ತೀನಿ. ಬಿಕಾಸ್ ನನಗೆ ಯಾರೂ ಕ್ಯಾಮ್ರಾ ಇಟ್ಕೊಂಡು ವೀಡಿಯೋ ಮಾಡ್ಕೊಳ್ಳೋರು ಇರಲಿಲ್ಲ. ಬಿಕಾಸ್ ನಾನೇ ಮಾಡ್ಕೊಳ್ಳೋದ್ರಿಂದ ಅಷ್ಟು ಕ್ಲಿಯರಾಗಿ ನಿಮ್ಗೆ ಕಾಣಿಸಿಲ್ಲ. ಸೊ ಸಾರಿ, ಇನ್ನೊಂದು ಸರಿ ಮಾಡ್ಬೇಕಾದ್ರೆ ಹೇಳ್ಕೊಡ್ತೀನಿ. ಸೊ ಹಾಗೆ ಶುಗರ್ ಸಿರಪ್ ಕೂಡ ರೆಡಿ ಆಗಿತ್ತಲ್ಲ, ಸೊ ಅದಕ್ಕೆಲ್ಲ ಹಾಕ್ತಿದ್ದೀನಿ. ಬಟ್ ಒಂದು ಏನು ಮಾಡಬೇಕಿತ್ತಂದರೆ, ನಾನು ಶುಗರ್ ಸಿರಪ್ನ ಒಂದು ಸ್ವಲ್ಪ ಅಗಲ ಪಾತ್ರೆಯಲ್ಲಿ ಹಾಕ್ಕೊಂಡು ಈ ಜಾಮೂನು ಏನು ನಾನು ಫ್ರೈ ಮಾಡ್ಕೊಂಡಿದ್ದೆ ಅದನ್ನು ಹಾಕಬೇಕಿತ್ತು. ಬಿಕಾಸ್ ಯಾಕಂದರೆ ಜಾಮೂನು ಸಿರಪಲ್ಲಿ ಹಾಕ್ತಿರಲ್ಲ ಮೇಲೆ ತೇಲ್ತಿತ್ತು. ಸೊ ಯಾಕಂದರೆ ನಾನು ಹೊಸ ಮನೆಗೆ ಶಿಫ್ಟ್ ಆಗೋದ್ರಿಂದ ಇಲ್ಲಿ ಅಡುಗೆ ಮನೆ ಚಿಕ್ಕದಿರೋದ್ರಿಂದ ನನಗೆ ಎಷ್ಟು ಅಗತ್ಯ ಇದೆ, ತುಂಬ ಅಗತ್ಯ ಇರೋ ಪಾತ್ರೆ ಸಾಮಾನು ಮಾತ್ರ ಕೆಳಗಡೆ ಇಟ್ಕೊಂಡಿದ್ದೀನಿ. ಇನ್ನೆಲ್ಲ ಆಲ್ಮೋಸ್ಟ್ ಊರಲ್ಲೇ ಇದೆ. ಹಾಗೆ ಇನ್ನು ಸ್ವಲ್ಪ ಇದ್ದಿದ್ದನ್ನೆಲ್ಲ ನಾನು ಮೂಟೆ ಕಟ್ಟಿ ಹಾಕಿ ಬಾಕ್ಸೆಲ್ಲ ಪ್ಯಾಕ್ ಮಾಡಿ ಮೇಲೆ ಇಟ್ಬಿಟ್ಟಿದ್ದೀನಿ. ತುಂಬ ಯಾವ್ದು ನೀಡೆಡ್ ಇದೆ ಅದನ್ನು ಮಾತ್ರ ಕೆಳಗಡೆ ಇಟ್ಕೊಂಡಿದ್ದೀನಿ. ಸೊ ಅದರಲ್ಲೇ ನಾನು ಈಗ ಇದೆಲ್ಲ ಮಾಡ್ತಿರೋದು. ಸೊ ಮತ್ತೆ ಮಗು ಇರೋದು ಕಾರಣ ಅದೆಲ್ಲ ತೆಗೆದು ನಂಗೆ ಕೆಳಗಡೆ ಇಟ್ಕೊಂಡು ಮಾಡೋದಕ್ಕಾಗೋದಿಲ್ಲ. ಇಲ್ಲಿ ಏನು ಕಬೋರ್ಡ್ಸ್ ಥರ ಏನೂ ಇಲ್ಲ. ನನ್ನ ಮಗ ಎಲ್ಲ ಕಿತ್ತು ಎಸ್ದು ಅವನೇನಾದರೂ ಒಂದು ಮಾಡ್ಕೊಳ್ತಾನೆ, ಅದಕ್ಕೆಲ್ಲ ಮೇಲೆ ಶಿಫ್ಟ್ ಮಾಡಿದ್ದೀನಿ. ಸೊ ನೋಡಿ ಸಿರಪ್ಪಿಂದ ತೆಗ್ದಿದ್ದೀನಿ. ಒಂದು 15 ಮಿನಿಟ್ಸ್ ಆದಮೇಲೆ ಎಷ್ಟು ಚೆನ್ನಾಗಿ ಒಳಗಡೆ ಡೀಪಾಗಿ ಶುಗರ್ ಸಿರಪ್ ಇಲ್ದಿದೆ ನೋಡ್ತಿರ್ಬೋದು. ತುಂಬ ಜ್ಯೂಸಿ ಆಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಇನ್ನೂ ಡೀಟೇಲಾಗಿ ನಿಮ್ಗೆ ಬೇಕಾದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತಿದ್ದೀನಿ. ಸೊ ಹಾಗೆ ವಿಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೆ ಇದೇ ಥರ ಸಪೋರ್ಟ್ ಮಾಡ್ತೀರಿ. ಇನ್ನೂ ಹೊಸ ರೆಸಿಪೀಸ್ ಏನಿದೆ ಅದೇನಾದರೂ ಬೇಕಾದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಟ್ರೈ ಮಾಡ್ತೀನಿ. ಮಗು ಇದ್ರೂ ಕೂಡ ಒಂದು ಸ್ವಲ್ಪ ಕಷ್ಟ ಆದರೂ ಕೂಡ ಟ್ರೈ ಮಾಡ್ತೀನಿ. ಸೊ ಇನ್ನೂ ಕ್ಲಿಯರಾಗಿ ನೀಟಾಗಿ ನಿಮಗೆ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.